ಹೇಳು ಮಗಳೇ, ಆ ಮನೆ ಸೇರಿದ್ಮೇಲೆ ಈ ಅಪ್ಪನ ಮರೆತು ಬಿಟ್ಟಿಯಾ ಹೇಗೆ? ಒಂದ್ ವೇಳೆ ನಮ್ಮಪ್ಪನ ನಾನು ಮರೆತ್ರು ಅಪ್ಪನ್ ಸೇಡ್ ಮಾತ್ರ ಮರೆಯಲ್ಲ. ಹೌದಪ್ಪ, ಈ ಮನೆಯವರು ಮಾತಾಡ್ಕೋತಿದ್ರು, ಇವಳು ನಮ್ಮನೆಗೆ ಬೆಳಕು ಕೊಟ್ಟೋಳು, ಇವಳು ನಮ್ಮನೆ ಸೊಸೆ ಆದ್ರೆ ಹೆಂಗೆ ಅಂತ. ಆದ್ರೆ ಈ ಬೆಳಕು ಕೊಡ್ಬೇಕಾಗಿರೋದು, ಕೊಡೋದು ಕೇವಲ ಕತ್ತಲು ಅಂತ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಕತ್ತಲಲ್ಲಿಂದ ಕರ್ಕೊಂಡ್ಬರ್ತೀಯಮ್ಮ? ಸಾಯಿ ರಂಗನ ಮಗಳು. ಸಾಯಿ ರಂಗ ಯಾರು? ಆ ಸ್ಟೋರಿ ಎಲ್ಲ ಆಮೇಲೆ ಹೇಳ್ತೀನಿ. ಆದ್ರೆ ಈ ಮನೆ ಒಡೆಯೋ ತಾಕತ್ತಿರುವಂತ ಬಾಂಬ್ ಅಂದ್ರೆ ಸಾಯಿ ರಂಗ. ಗಾಯತ್ರಿ, ಸೀತಾರಾಮಯ್ಯನ್ ಮೊಮ್ಮಗನ್ನ ನಿಮ್ ಮಗಳು ಇಷ್ಟ ಪಡ್ತಿದ್ದಾಳೆ. ಆದ್ರೆ ಆ ಸಂಬಂಧ ನನಗಿಷ್ಟ ಇಲ್ಲ. ಗೊತ್ತು, ಹೂವಿನಂತ ಮಗಳು ಒಕ್ಕುಟುಂಬದಲ್ಲಿ ಸೇರಿ ಒದ್ದಾಡೋದು ನಿಮಗಿಷ್ಟ ಇಲ್ಲ. ಆದ್ರೆ ಅವರು ಅದನ್ನ ಅರ್ಥ ಮಾಡ್ಕೋತಾ ಇಲ್ವಲ್ಲ. ಮದ್ವೆಗ್ ಮುಂಚೆ ಎಲ್ಲಾ ಗಂಡಸರು ತಾನು ಸರ್ವತಂತ್ರ ಸ್ವತಂತ್ರ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಮದುವೆ ಆದ್ಮೇಲೆ ಹೆಂಡತಿ ಗುಲಾಮ್ ಆಗೋಗ್ತಾರೆ. ಅವಳು ಹೇಳಿದಕ್ಕೆಲ್ಲ ಜೈ ಅಂತಾರೆ, ಸೈ ಅಂತಾರೆ. ನೀವ್ ಹೇಳ್ದಾಗೆ ಆಗ್ಲಿ ಅಂತ ಮದ್ವೆ ಮಾಡ್ಕೊಟ್ಬಿಡಿ. ಆಮೇಲೆ ನಿಮ್ ಮಗಳ ಕಡೆಯಿಂದ ಕೇಶವನ್ ಮೇಲೆ ಒತ್ತಡ ಹಾಕಿ, ಆಗ ಕೇಶವ ಅವನ್ ಕುಟುಂಬನ ಬಿಟ್ಟು ಬಂದೇ ಬರ್ತಾನೆ. ನೀನ್ ಯಾಕೆ ಯಾವಾಗ್ಲೂ ಮೊಬೈಲ್ ಮುಖಾನೇ ನೋಡ್ಕೊಂಡ್ ಮಾತಾಡ್ತೀಯ? ನನ್ ಮುಖ ನೋಡ್ಕೊಂಡೇ ಮಾತಾಡಲ್ಲ. ಯಾಕಂದ್ರೆ ಅದ್ರಲ್ಲಿ ನಾನು ಇಷ್ಟಪಡೋ ಮುಖ ಕಾಣುತ್ತೆ. ಅವನ್ಗೆ ಮೆಸೇಜ್ ಮಾಡ್ತಾ ಇದೀನಿ. ಯಾರ ಮುಖ? ನನ್ ಲವ್. ನೀನು ಲವ್ ಮಾಡ್ತಿದ್ಯಾ? ಎಸ್, ಸ್ಯಾಂಡಿ ಅನ್ನೋನ ಲವ್ ಮಾಡ್ತಾ ಇದ್ದೀನಿ. ನಾನು ಅವನೇ ಮದ್ವೆ ಆಗ್ತೀನಿ. ಅಮ್ಮಂಗೆ ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾರ? ಈಗ ತಾನೇ ಹೇಳಿಲ್ವಾ ಹುಡ್ಗನ್ ಮುಂದೆ, ನನ್ ಮಕ್ಳು ಯಾರನ್ನ ಪ್ರೀತಿ ಮಾಡಿದ್ರು ನಾನು ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ. ಇನ್ಯಾಕೆ ಎದುರ್ಕೋಬೇಕು? ಅಮ್ಮ, ಯಾಕೆ ಇಷ್ಟೊಂದು ಸಿಟ್ಟಾಗ್ತಿದ್ಯಾ? ಇಷ್ಟಕ್ಕೂ ಇವಳು ಮಾಡ್ಬಾರ್ದು ಏನ್ ಮಾಡಿದಾಳೆ? ಲವ್ ಮಾಡಿದಾಳೆ. ಅದು ಅಲ್ಲದೆ ನೀನೇ ಹೇಳಿದ್ಯಲ್ಲ, ನನ್ ಮಕ್ಳು ಯಾರನ್ನೇ ಪ್ರೀತಿಸಿದ್ರು ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ. ನನ್ನ ರಾಘವನ್ ಪ್ರೀತಿಗೆ ಒಪ್ಕೊಂಡಿರೋ ನೀನು ಇವಳ ಸ್ಯಾಂಡಿ ಪ್ರೀತಿಗೂ ಯಾಕೆ ಒಪ್ಕೋಬಾರ್ದು ಅಂತ. ಇಷ್ಟಕ್ಕೂ ನನ್ ಪ್ರೀತಿ ಬಗ್ಗೆನೇ ಯೋಚಿಸ್ದಿರೋ ನೀನು ಯೋಚನೆ ಮಾಡ್ಬೇಕು. ನೀನ್ ಹೇಗಾದ್ರೂ ಹಾಳಾಗೋಗು, ಇವಳು ನನ್ನ ಮಗಳು. ಅದಕ್ಕೆ ನಮಸ್ಕಾರ ಸೀತಾರಾಮನವ್ರಿಗೆ. ಸಾಯಿರಂಗರಾಯರು ನಮ್ಮ ಮನೆಗೆ ಬಂದಿದ್ದು ಬಹಳ ಸಂತೋಷ. ರಾಯರೇ, ನೀವು ಅವತ್ತು ನಮ್ಮ ಮನೆಗೆ ಬಂದಾಗ ನಾವು ನೀವು ಬೈದು ಅವಮಾನ ಮಾಡಿ ಕಳಿಸ್ಬಿಟ್ವಿ. ಬೀಳ್ಕೊಡೋದಕ್ಕೆ ಬಾಗಿಲು ತನಕನೂ ಬರಲಿಲ್ಲ. ಆದ್ರೆ ನಾವು ನಿಮ್ಮ ಮನೆಗೆ ಬಂದಾಗ ನಮ್ಮನ್ನ ಬಾಗಿಲು ತನಕ ಬಂದು ಒಳಗೆ ಕರ್ಕೊಂಡ್ಬಂದಿದ್ದು ನೋಡಿ ತುಂಬಾ ಸಂತೋಷ ಆಯ್ತು. ಬಿಟ್ಟು ಬಾಣ ನೆಟ್ಟಿಗೆ ಇಲ್ಲಿಗೆ ಬಂದಿರೋದ್ ನೋಡಿ ನನಗೂ ಸಂತೋಷ ಆಗ್ತಿದೆ. ನಾನೊಂದು ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದೀನಿ. ಯಾವುದೇ ವಿಷಯ ಇದ್ರೂ ಎಲ್ಲರೂ ಇಲ್ಲಿರೋದು ನಮ್ಮ ಮನೆ ಸಂಪ್ರದಾಯ. ಮುಖ್ಯವಾದ ವಿಷಯ ಅಂದ ಮಾತ್ರಕ್ಕೆ ನಾವು ನೀವು ಇಬ್ಬರೇ ಮಾತಾಡೋಕ್ಕಾಗಲ್ಲ. ತಮ್ಗೇನು ಅಭ್ಯಂತರ ಇಲ್ಲದಿದ್ರೆ ಎಲ್ಲರ ಮುಂದೆ ಮಾತಾಡ್ಬೋದು. ಖಂಡಿತ. ನಾನು ತುಂಬಾ ಯೋಚನೆ ಮಾಡಿದೆ. ನಿಮ್ಮಗಳ ಪ್ರೀತಿ ನೋಡಿದ ಮೇಲೆ ನಾನು ನನ್ನ ಮಗಳ ಮೇಲೆ ಇಟ್ಟಿರೋ ಪ್ರೀತಿ ತುಂಬಾ ಕಡಿಮೆ ಅನ್ನಿಸ್ತು. ಹೆಚ್ಚು ಕಡಿಮೆ ಅಂತ ತೂಗೋದು ಬೇರೆ, ಹೆಚ್ಚು ಕಡಿಮೆ ಆಗದ ಹಾಗೆ ನೋಡೋದು ಬೇರೆ. ಹೇಳಿ. ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ನೀವೇ ಮನೆ ಬಾಗಿಲು ತನಕ ಬಂದು ಸಂಬಂಧ ಬೆಳೆಸಿ ಅಂತ ಕೇಳ್ಕೊಂಡ್ರಿ. ಆದರೆ ನನ್ನ ಕೆಟ್ಟ ಮನಸ್ಸು ನಿಮ್ಮನೆ ಹುಡುಗಾನೆ ಮನೆ ಹಳಿ ಆಗ್ಬೇಕು ಅಂತ ಬೇಡಿಕೆ ಮುಂದೆ ಇಡ್ತು. ಆದ್ರೆ ಇವತ್ತು ಅಂತ ಕಂಡೀಷನ್ಸ್ ಯಾವುದು ನಾನು ತಂದಿಲ್ಲ. ದಯವಿಟ್ಟು ನನ್ನ ಮಗಳನ್ನೇ ನಿಮ್ಮನೆ ಸೊಸೆ ಮಾಡ್ಕೋಬೇಕು ಅನ್ನೋದೇ ನನ್ನ ರಿಕ್ವೆಸ್ಟು. ಸೊಸೆ